ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಹಿಂದೂ ಯುವತಿಯರ ರಕ್ಷಣೆಗೆ ಶ್ರೀರಾಮ ಸೇನೆಯಿಂದ ಸಹಾಯವಾಣಿ ಸ್ಥಾಪನೆ, ಆಂದೋಲಶ್ರೀ ಸುದ್ದಿಗೋಷ್ಠಿ. ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಆರೋಪಿಗಳ ಗಡಿಪಾರಿಗೆ ಸಜ್ಜನ್ ಮಲ್ಲೇಶಿ ಒತ್ತಾಯ. ಸಚಿವ ಮಧು ಬಂಗಾರಪ್ಪ ಹೇಳಿಕೆಗೆ ಈರಣ್ಣ ಹಡಪದ್ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಲವ್ ಜಿಹಾದ್ ತಡೆಗೆ ಶ್ರೀರಾಮ ಸೇನೆ ರಾಜ್ಯದ ಹಲವು ಕಡೆ ಸಹಾಯವಾಣಿ ಆರಂಭಿಸಿದ್ದು, ಹಿಂದೂ ಯುವತಿಯರು ಯಾವುದೇ ಭಯವಿಲ್ಲದೆ ಕರೆ ಮಾಡಿ ಮಾಹಿತಿ ನೀಡಬಹುದು ಹಾಗೂ ಹೆಸರು ಗೌಪ್ಯವಾಗಿಡಲಾಗುವುದು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವ ಕಾರ್ಯದರ್ಶಿ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲವ್ ಜಿಹಾದ್ ಜಾಲದಲ್ಲಿ ಸಿಕ್ಕಿ ಬೀಳುವ ಯುವತಿಯರನ್ನು ಈ ಜಾಲದಿಂದ ಹೊರತರಲು ಈ ಹೊಸ ಪ್ರಯತ್ನ ಮಾಡಲಾಗಿದೆ. ಯಾರು ಈ ಸಹಾಯ ಪಡೆಯಲು ಕರೆ ಮಾಡ್ತಾರೋ ಅಂಥವರಿಗೆ ಆಯಾ ಜಿಲ್ಲೆಗಳಲ್ಲಿಯೇ ವಕೀಲರು, ಕೌನ್ಸಿಲಿಂಗ್ ತಜ್ಞರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿರುವ ತಂಡ ಕಾರ್ಯನಿರ್ವಹಣೆ ಮಾಡುತ್ತದೆ. ಕಾನೂನುಬದ್ಧವಾಗಿ ಸುವ್ಯವಸ್ಥಿತವಾಗಿ ಮಾಡಲು ಈ ಯೋಜನೆ ರೂಪಿಸಲಾಗಿದೆ. ಯಾರೂ ಸಹ ಹೆದರದೆ, ಹಿಂಜರಿಯದೆ ಅನ್ಯಾಯದ ವಿರುದ್ಧ ಹೋರಾಡಲು ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಅನೇಕ ಕಡೆ ಹಿಂದೂ ಯುವತಿಯರ ಮೇಲೆ ಪ್ರೀತಿ ಮೋಸ ಮಾಡ್ಕೊಂಡು ವಂಚಿಸಿ ಮೋಸ ಮಾಡಿದಂಥ ಯುವಕರ ಮುಸ್ಲಿಂ ಮನೆಗೆ ಸೇರಿಸ್ಕೊಂಡ ಮೇಲೆ ಮಾರಣಾಂತಿಕವಾಗಿ ದಾಳಿಗೆ ತುತ್ತಾಗಿದ್ದಾರೆ. ಬ್ರಾಹ್ಮಣ ಯುವತಿಯರಾಗಲಿ, ಇನ್ನಿತರ ಜಾತಿಯ ಯುವತಿಯರಾಗಲಿ ಬಹಳಷ್ಟು ಜನ ಅವರ ಕ್ರೂರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ತೀರಾ ಇತ್ತೀಚೆಗೆ ನೇಹಾ ಹಿರೇಮಠ್ ಅನ್ನುವಂತಹ ಒಂದು ಜ್ವಲಂತ ಉದಾಹರಣೆ ನಮ್ಮ ಎದುರಿಗಿದೆ. ಪೊಲೀಸ್ ಠಾಣೆಗೆ ಹೋಗದೇ ಇರುವಂಥವರು ಭಯದಿಂದ ಮನೆಯಲ್ಲೇ ಇದ್ಕೊಂಡು ಅದನ್ನು ನೊಂದ್ಕೊಂಡು ಯಾರಿಗೂ ಹೇಳದಂತಹ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅಂತಹ ಯುವತಿಯರ ರಕ್ಷಣೆಗಾಗಿ ನಮ್ಮ ಶ್ರೀರಾಮ ಸೇನೆಯಿಂದ ಒಂದು ಸಹಾಯವಾಣಿಯನ್ನು ಇವತ್ತಿನ ದಿನ ಕರ್ನಾಟಕಾದ್ಯಂತ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಯಾವುದೇ ಯುವತಿಗೆ ಇಂತಹ ಮುಸ್ಲಿಂ ಅನ್ಯ ಧರ್ಮೀಯ ಯುವಕರಿಂದ ತೊಂದರೆ ಆಗ್ತಾ ಇದ್ರೆ, ಬೆದರಿಕೆ ಆಗ್ತಾ ಇದ್ರೆ, ಪ್ರೀತಿಸು ಅಂತ ಏನಾದರೂ ಹಿಂದೆ ಬಿದ್ದಿದ್ರೆ ಅಂತಹ ಸಮಸ್ಯೆಗಳನ್ನು ನೇರವಾಗಿ ನಮ್ಮ ಸಂಘಟನೆಯೊಂದಿಗೆ ಹಂಚಿಕೊಂಡ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ, ರಕ್ಷಣೆಗೆ ನಿಲ್ತೀವಿ ಅನ್ನುವಂತಹ ಒಂದು ಸಹಾಯವಾಣಿಯನ್ನು ಇವತ್ತು ನಾವು ಕರ್ನಾಟಕಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಶೂಟರ್ ತಾರಾ ಸಹದೇವ್ ಅನ್ನುವಂತಹ ಒಬ್ಬ ಯುವತಿ ರಾಕಿ ಬುಲ್ ಅನ್ನುವಂತಹ ಮುಸ್ಲಿಂ ಯುವಕ ನಾನು ಹಿಂದೂ ಅಂತ ಹೇಳಿಕೊಂಡು ಈ ತಾರಾ ಸಹದೇವರನ್ನ ಪ್ರೀತಿಸ್ತಾನೆ.
ಮದುವೆನೂ ಕೂಡ ಆಗ್ತಾನೆ. ಕೊನೆಗೆ ತನ್ನ ನಿಜವಾದ ಹೆಸರನ್ನು ಹೇಳಿ ಇಸ್ಲಾಂಗೆ ಮತಾಂತರ ಆಗುವಂತೆ ವಿಪರೀತವಾಗಿರುವಂಥ ಚಿತ್ರಹಿಂಸೆ ಕೊಟ್ಟು ಆಕೆಯನ್ನು ಬರ್ಬರವಾಗಿ ಕ್ರೂರವಾಗಿ ಮನೆಯಲ್ಲಿ ಕೂಡಿ ಹಾಕ್ತಾನೆ. ತಾರಾ ಸಹದೇವ್ ಶೂಟರ್ ಗೇಮ್ ಆಟ ಆಡುವಂಥ ಮಹಿಳೆ. ತೀರಾ ಇತ್ತೀಚೆಗೆ ಅಂದರೆ 2021 ದೀಪ್ತಿ ಮರ್ಲಾ ಅನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ, ಕೊಡಗಿನ ವಿದ್ಯಾರ್ಥಿನಿ, ಮಂಗಳೂರಿನಲ್ಲಿ ಅಭ್ಯಾಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಅನ್ನುವಂಥವನು ಪರಿಚಯ ಆಗ್ತಾನೆ. ಮದುವೆ ಆಗುತ್ತೆ. ನಂತರ ಆ ಯುವತಿಯನ್ನ ಐಸಿಸ್ಗೆ ಮಾರಾಟ ಮಾಡ್ತಾನೆ, ISISIಗೆ ಮಾರಾಟ ಮಾಡ್ತಾನೆ. ಇದು NIAಗೆ ಗೊತ್ತಾಗಿ ಈ ಯುವತಿಯನ್ನ ಅರೆಸ್ಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳಿತಾ ಇದ್ದಾಳೆ ಆ ಅಮಾಯಕ ಹಿಂದೂ ಯುವತಿ. 2022ರಲ್ಲಿ ಯೂನುಸ್ ಪಾಷಾ ಇವನು ಅಮಾಯಕ ಹಿಂದೂ ಯುವತಿ ಅಲ್ಲ, ಬಹಳ ಸಣ್ಣ ಮಗಳು, ಅದು 13 ವರ್ಷದ ಒಂದು ಮಗಳು. ಹಿಂದೂ ಮಗಳನ್ನು ಪ್ರೀತಿಸಿ ಮದುವೆಯಾಗಿ ಅಶ್ಲೀಲ ವಿಡಿಯೋವನ್ನು ಮಾಡಿಕೊಂಡು ಆಕೆನೂ ಕೂಡ ಕೆಡ್ಡಾಕೆ ಕೆಡುವಂತಹ ಪ್ರಯತ್ನ ಈ ಯೂನುಸ್ ಪಾಷಾ ಅನ್ನುವಂಥವನು ಮಾಡ್ತಾ ಇದ್ದಾನೆ. ಹೀಗಾಗಿ ನಮ್ಮ ಹಿಂದೂ ಯುವತಿಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಮುಸ್ಲಿಂ ಜನಸಂಖ್ಯೆ ಮಾಡುವಂತಹ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣ, ತಾರಾ ಸಹದೇವ್ ಅನ್ನುವಂತಹ ಯುವತಿ ಹೆಸರು ಹೇಳಿದ್ನಲ್ಲ, ಅವರಿಂದ ಇಡೀ ರಾಷ್ಟ್ರಾದ್ಯಂತ ಇದು ಬೆಳಕಿಗೆ ಬರುತ್ತೆ. ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ 2006ರಲ್ಲಿ 2667 ಹಿಂದೂ ಯುವತಿಯರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಇವರು ಶಾಸಕಾಂಗಕ್ಕೆ ತಿಳಿಸ್ತಾರೆ. ಮತ್ತೆ 2009ರಿಂದ 2012 ನಡುವೆ 2195 ಹಿಂದೂ ಯುವತಿಯರು ಕೂಡ ಮತಾಂತರ ಆಗಿದ್ದಾರೆ. ದುರಂತ ಅಂದರೆ 2014ರಿಂದ 2019ರವರೆಗೆ ನಮ್ಮ ಕರ್ನಾಟಕದಲ್ಲಿ 2014ರಿಂದ 19ರವರೆಗೆ 2014ರಿಂದ 2019ರವರೆಗೆ 21,000 ಹಿಂದೂ ಯುವತಿಯರು ನಾಪತ್ತೆಯಾಗಿದ್ದಾರೆ. ಮತಾಂತರ ಕಾಯ್ದೆ, ನಿಷೇಧ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿ ಇದ್ರೂ ಕೂಡ ಇಂತಹ ಪ್ರಕರಣಗಳು ಮೆಟ್ಟಿಲೇರಿದ್ದಾಗಿಯೂ ಕೂಡ ಪೊಲೀಸ್ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಅದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ. ಮತ್ತು ಲವ್ ಜಿಹಾದ್ ಅನ್ನು ತಡೆಯುವಂತಹ ಒಂದು ಪ್ರಕ್ರಿಯೆಯನ್ನ UPಯಲ್ಲಿ ಮಾನ್ಯ ಯೋಗಿ ಆದಿತ್ಯನಾಥರು ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂತಹ ಶಾಖೆ, ವಿಶೇಷ ಶಾಖೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಪ್ರಾರಂಭ ಆಗಬೇಕು. ವಿಶೇಷ ಶಾಖೆ, ಪೊಲೀಸ್ ಠಾಣೆಗಳು ಸರ್ಕಾರದ್ದೇ ಒಂದು ಶಾಖೆ, ಪೊಲೀಸ್ ಇಲಾಖೆಯಿಂದ ಪ್ರಾರಂಭ ಮಾಡಿರುವಂಥದ್ದು. ಆವಾಗಲೇ ಹಿಂದೂಗಳ ಹಿತ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಲು
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹವಳಗ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ್ದ ಸುಧೀರ್ ಹೋಳಿಕೇರಿ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಆರೋಪಿಗಳನ್ನು ಗಡೀಪಾರು ಮಾಡುವಂತೆ ಆಗ್ರಹಿಸಿ ಎಸ್ಪಿ ಅವರಿಗೆ ಮನವಿ ಮಾಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಗರದ ಎಸ್ಪಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಯ ಮುಖಂಡರು ಎಸ್ಪಿ ಅಕ್ಷಯ್ ಹಾಕೆ ಅವರಿಗೆ ಮನವಿ ಸಲ್ಲಿಸಿ ಆರೋಪಿಗಳ ಗಡೀಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ಡಾಕ್ಟರ್ ಸಜ್ಜನ್ ಮಲ್ಲೇಶಿ ಅವರು ದಲಿತ ಕೇರಿ ಮಾರ್ಗವಾಗಿ ಅಕ್ರಮ ಮರಳುಗಾರಿಕೆ ಬೃಹತ್ ಟಿಪ್ಪರ್ ಓಡಾಟವನ್ನು ಪ್ರಶ್ನಿಸಿದ್ದಕ್ಕೆ ಅಫಜಲ್ಪುರ ತಾಲೂಕಿನ ಹವಳಗ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ್ದ ಸುಧೀರ್ ಹೋಳಿಕೇರಿ ಮೇಲೆ ವಿಠಲ್ ನಾಟಿಕರ್ ಹಾಗೂ ಈತನ 7 ಜನ ಸಹಚರರನ್ನು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಗಡೀಪಾರು ಮಾಡಲು ಆಗ್ರಹಿಸಿದ್ದಾರೆ. ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿಗೆ ಧರಣಿ ಸತ್ವವನ್ನು ಹಮ್ಮಿಕೊಂಡಿತ್ತು. ಆದರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ ಕಾರಣ EC ಅಧಿಕಾರಿಗಳು ನಮಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅನುಮತಿ ಅನ್ವಯ ಇವತ್ತಿನ ದಿನ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಡುತ್ತಾ ಪುನಃ ಅಫಜಲ್ಪುರ ತಾಲೂಕಿನ ಹವಗ ಬಿ ಗ್ರಾಮದಲ್ಲಿ ಆದಂಥ ದಲಿತರ ಯುವಕರ ಮೇಲೆ ಹಲ್ಲೆಕೋರರನ್ನು ತಕ್ಷಣ ಬಂಧಿಸಬೇಕಂತ ಪುನಃ ಜಿಲ್ಲಾ ರಕ್ಷಣಾಧಿಕಾರಿಗೆ ಮನವಿ ಪತ್ರ ಮೂಲಕ ಒತ್ತಾಯಿಸಿ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿನ ಈಗಾಗಲೇ SP ಅವ್ರ ಜೊತೆ ಮಾತಾಡಿ ಮನವಿಯನ್ನು ಕೊಟ್ಟ ನಂತರ SP ಅವರು ಈಗಾಗಲೇ ಸುಮಾರು 4 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ. ಇನ್ನೂ 3-4 ಜನ ಇದ್ದಾರೆ. ಅವ್ರನ್ನ ತಕ್ಷಣ ಬಂಧಿಸ್ತೀವಿ, ನಮ್ಮ ಮೇಲೆ ಸ್ವಲ್ಪ ಸಮಯ ಕೊಡಿ, ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಜಿಲ್ಲಾ ಸಮಿತಿ ದಲಿತ ಸಂಘ ಸಮಿತಿ ಮುಖಾಂತರ ಇವತ್ತಿನ ಜಿಲ್ಲಾ SP ಅವರಿಗೆ ಪುನಃ ಮನವರಿಕೆ ಮಾಡಿಕೊಟ್ಟು ಇವತ್ತಿನ ದಿನ ದಲಿತರ ಮೇಲೆ ಹಲ್ಲೆ ಆಗ್ತಾಯಿದೆ ರೀತಿ ಲ್ಯಾಂಡ್ ಮೈನಿಂಗನ್ನು ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇವತ್ತಿನ ದಿನ ಎಲ್ಲ ದಲಿತರನ್ನು ಅಮಾಯಕರನ್ನು ಬಲಿ ಮಾಡೋಂಥದ್ದು, ಗುಂಡಾ ಪ್ರವೃತ್ತಿಯನ್ನು ವಾತಾವರಣ ನಿರ್ಮಾಣಿಸೋದು ಮತ್ತು ಕೊಲೆ ಆಗುವಂಥ ವಾತಾವರಣ ನಿರ್ಮಾಣ ಮಾಡೋಂಥದ್ದು ಇವತ್ತಿನ ದಿನ ಈ ಕಾರ್ಯನ ಇಡೀ ಜಿಲ್ಲಾ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಡೀತಾ ಇದೆ. ಅದಕ್ಕೆ ದಲಿತರ ಹಕ್ಕುಗಳನ್ನು, ದಲಿತರ ರಕ್ಷಣೆಗಳನ್ನು, ದಲಿತರ ಎಜುಕೇಷನ್ ಆಗಬೇಕಂತ ಇದನ್ನು ನಾವು ಅಂದ್ಕೊಂಡು ದಲಿತ ಸಂಘ ಸಮಿತಿ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ಹೇಳುವಂಥ ಸಂದರ್ಭದಲ್ಲಿ ಈ ಗುಂಡಾ ಪ್ರವೃತ್ತಿಯನ್ನು ವಾತಾವರಣ ನಿರ್ಮಾಣ ಮಾಡೋಂಥದಕ್ಕೆ ತಡೆ ಹಿಡಿಯೋಂಥ ಕೆಲಸ ಇವತ್ತಿನ ದಿನ ಮಾಡಬೇಕಾಗಿದೆ. ಅದಕ್ಕೆ ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ತಕ್ಷಣ ಈ ಎಲೆಕ್ಷನ್ ಮುಗಿದ ತಕ್ಷಣ ದಲಿತ ಸಂಘರ್ಷ ಸಮಿತಿ ನಿಯೋಗ ಜಿಲ್ಲಾ ಸಮಿತಿ ಪರವಾಗಿ ಒಂದು ಸಭೆಯನ್ನು ಸೇರಿಸಬೇಕು. ಸಭೆಗೆ ಸಮಯ ಕೊಟ್ಟು ನಮಗೆ ಚರ್ಚೆ ಮಾಡಬೇಕಂತ ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲಾಂದರೆ ಜಿಲ್ಲಾಧಿಕಾರಿಗಳು ಎಲ್ಲವೂ ನೋಡಿ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕುಂತಂತ ಆಗ್ತದೆ. ಎಲ್ಲ ಜನರ ಸಮಸ್ಯೆನ ಏನೇನು ನೋಡಲಾರ್ದೆ ಇದ್ದಂಗೆ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ದಿನಗಳಲ್ಲಿ ಅವರು ಸಮಯ ಕೊಟ್ಟು ನಮ್ಮ ಜೊತೆ ಚರ್ಚೆ ಮಾಡಬೇಕು. ಇಲ್ಲಾಂದರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಚಳವಳಿ ಹೂಡಬೇಕಾಗ್ತಂತ ನಾನು ಎಚ್ಚರಿಕೆ ಕೊಡ್ತೀನಿ. ಅದಾದ ನಂತರ ಜಿಲ್ಲಾ ಅಧಿಕಾರಿಗಳು ಸಮಯ ಕೊಟ್ಟು ಚರ್ಚೆ ಮಾಡದೇ ಇದ್ದರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಸಮಯ ತಗೊಂಡು ಚರ್ಚೆ ಮಾಡಲಿಕ್ಕೆ ಸಿದ್ಧಿದ್ದೀವಿ. ಯಾಕಂದರೆ ಯಾವುದೇ ಹಂತದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಹಿತಕರಣ ಘಟನೆ ನಡೆದಿದೆ. ಜನರ ಸಾಮಾನ್ಯ ಜೀವನವನ್ನು ಸಾಗಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ದಲಿತರ ಶಿಕ್ಷಣ ಮಟ್ಟ ಹೆಚ್ಚಿಸಬೇಕು ಅನ್ನೋ ಒಂದು ವಾತಾವರಣ ಇಟ್ಕೊಂಡು ಇವತ್ತಿನ ದಿನ ದಲಿತ ಸಂಘ ಸಮಿತಿ ಕೆಲಸ ಮಾಡ್ತಾಯಿದೆ. ಇವತ್ತಿನ ದಿನ ದಲಿತ ಚಳವಳಿ ಮಾಡುವಂಥ ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೋ ಒಂದು ರೀತಿ ಕಳುವು ಮಾಡೋರಿಗೆ ಅಂಜಿ ಇವತ್ತಿನ ದಿನ ಕುಂತರೆ ಹೇಗಾಗ್ತದೆ, ದಲಿತರ ಹಕ್ಕುಗಳು ಹೆಂಗೆ ಮಾಡ್ತಾರೆ, ಅವರಿಗೆ ಸೌಜನ್ಯ ಹೆಂಗೆ ಹೋಗ್ತದೆ, ಅವರಿಗೆ ಸಪೋರ್ಟ್ ಹೆಂಗೆ ಮಾಡೋದು. ಅದಕ್ಕೆ ಈ ವಾತಾವರಣ ನಿರ್ಮಾಣದಲ್ಲಿ ಇದನ್ನು ನಿಲ್ಲಿಸೋಂಥ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು. ಪ್ರತಿಭಟನೆಯಲ್ಲಿ ಮುಖಂಡರಾದ ಸುರೇಶ್ ಮೇಂಗನ್, ಭೀಮ್ಶಾ ಖನ್ನಾ, ಶಿವಕುಮಾರ್ ಆಜಾದ್ಪುರ್, ಭರತ್ ದನ್ನಾ, ಬಸವರಾಜ್ ಅಷ್ಟಗಿ, ಶಿವಪುತ್ರ ಹಾಗರ್ಗಿ, ಪ್ರಕಾಶ್ ಔರಾದ್ಕರ್, ಬಸವರಾಜ್ ಮಯೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಚಿವ ಮಧು ಬಂಗಾರಪ್ಪ ಅವರು BY ವಿಜೇಂದ್ರ ಅವರಿಗೆ ತಿರುಗೇಟು ನೀಡಲು ಹೋಗಿ ನಾಲಿಗೆ ಹರಿಬಿಟ್ಟು ನಮ್ಮ ಕುಲ ಕಸುಬಾದ ಕ್ಷೌರಿಕ ವೃತ್ತಿಗೆ ಅಪಮಾನ ಮಾಡಿದ್ದಾರೆ ಎಂದು
ರಾಜ್ಯದ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಈರಣ್ಣ ಹಡಪದ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ರಾಜಕೀಯವಾಗಿ ಬಿವೈ ವಿಜೇಂದ್ರ ಅವರಿಗೆ ಟಾಂಗ್ ನೀಡಲು ಹೋಗಿ ಕಟ್ಟಿಂಗ್ ಮಾಡುವವರು ಫ್ರೀ ಇಲ್ಲ, ಅವರು ಬರಲಿ ಎಂದು ಹೇಳುವ ಮೂಲಕ ಕ್ಷೌರಿಕ ವೃತ್ತಿಗೆ ಹಾಗೂ ಸವಿತಾ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಕಿಡಿಕಾರಿದ ಅವರು, ಕೂಡಲೇ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದಂಥ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮ್ಮ BJPಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಅವರಿಗೆ ಕಿರು ಹೇಳಿಕೆ ಕೊಡುವ ಭರದಲ್ಲಿ ನಮ್ಮ ಕುಲಕಸುಬಾದ ಕ್ಷೌರಿಕ ವೃತ್ತಿಯನ್ನು ಕೇವಲವಾಗಿ ಮತ್ತು ಹಗುರವಾಗಿ ಕೀಳರಿಮೆಯಿಂದ ಹೀಯಾಳಿಸಿ ಮಾತನಾಡಿದ್ದಾರೆ. ಹೇಗೆಂದರೆ, ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವರೇ ಕಟಿಂಗ್ ಮಾಡಲು ಬರಲಿ ಎಂದು ನಮ್ಮ BJP ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಅವರು ಹೇಳಿದ್ದಾರೆ. ಒಂದು ಹೇಳಿಕೆ ಕೊಟ್ಟಿದ್ದು ನಮ್ಮ ಕ್ಷೌರಿಕ ಹಡಪದ ಸಮಾಜಕ್ಕೆ ನೋವು ಉಂಟಾಗಿದೆ ಮತ್ತು ನಾವು ಅದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತೇವೆ. ಕಾರಣ, ನಮ್ಮ ಕ್ಷೌರಿಕರು ಏನವ್ರ ಮನೆಗೆ ಶಿಕ್ಷಣ ಸಚಿವರ ಮನೆಗೆ ಏನು ಬಾಜಾ ಭಜಂತ್ರಿ ಆರತಿ ತೆಗೆದುಕೊಂಡು ಅವ್ರ ಮನೆಗೆ ಹೋಗಿ ಏನು ಕಟಿಂಗ್ ಮಾಡಬೇಕಾ? ಹಾಗಾದರೆ ಒಂದು ದಿನಾಂಕ ನಿಗದಿ ಮಾಡಿ ನಾವು ಕ್ಷೌರಿಕರು ಫ್ರೀಯಾಗೇ ಇದ್ದೆವು. ನಾವು ಯಾರು ನಿಮಗೆ ಫ್ರೀ ಇಲ್ಲ ಅಂತ ಹೇಳಿಲ್ಲ ಮಧು ಬಂಗಾರಪ್ಪನವರೇ, ನಾವು ಫ್ರೀಯಾಗಿದ್ದೀವಿ. ನಿಮ್ಮ ಮನೆಗೆ ಭಾಜಾ ಭಜಂತ್ರಿ ಮತ್ತು ಆರತಿ ತೊಗೊಂಡು ಬಂದು ನಿಮ್ಮ ಮನೆಗೆ ಬಂದು ಕಟಿಂಗ್ ಮಾಡೋಕೆ ನಾವು ತಯಾರಿದ್ದೀವಿ ಅಂತ ಇವತ್ತಿನ ದಿವಸ ನಾವು ಕ್ಷೌರಿಕ ಹಡಪದ ಸಮಾಜ ಮತ್ತು ನಾನು BJPಯ OBC ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡುತ್ತಿದ್ದೇನೆ. ಇದು ನಮಗೆಲ್ಲರಿಗೆ ಕಾಯಕ ಸಮಾಜದ ಸಮುದಾಯಗಳಿಗೆ ಬಹಳ ನೋವು ಉಂಟಾಗಿದೆ. ನಮಗೊಬ್ಬರಿಗೆ ಅಲ್ಲ, ನಮ್ಮ ಎಲ್ಲ ಕಾಯಕ ಸಮುದಾಯಗಳಿಗೆ ಬಹಳ ನೋವು ಉಂಟಾಗಿದೆ. 12ನೇ ಶತಮಾನದಲ್ಲಿ ಮಹಾಮಾನವ ಅಣ್ಣ ಬಸವಣ್ಣ ಅನುಭವ ಮಂಟಪ ಕಟ್ಟಿ ಅನುಭವ ಮಂಟಪದಲ್ಲಿ 779 ಜಾತಿಯ ಕಾಯಕ ಶರಣರನ್ನು ಒಂದುಗೂಡಿಸಿ ಜಾತಿಗೆ ಮತ್ತು ಯಾವುದೇ ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು. ಹೇಗಪ್ಪ ಅಂತಂದರೆ, ಕಾಯಕವೇ ಕೈಲಾಸ ಎಂತೆಂದು ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟು ಕಾಯಕದಲ್ಲಿ ನೀವು ಕೈಲಾಸವನ್ನು ಕಾಣಿರಿ ಅಂದರು. ಎಲ್ಲಿ ಕೈಲಾಸ ಇಲ್ಲ, ಆ ಕಾಯಕ ನಿಮ್ಮ ವೃತ್ತಿಯನ್ನು ಮಾಡ್ತೀರಿ ಕುಲಕಸುಬು. ಆ ಕುಲಕಸುಬಿನ ಕಾಯಕವೇ ಕೈಲಾಸ ಅಂತೇಳಿ ಆ ಕಸುಬಿನಲ್ಲಿ ನೀವು ಕೈಲಾಸ ಕಂಡಂತ ಅಂತ ಅಣ್ಣ ಬಸವಣ್ಣ ಮಹಾಮಾನವ ಅಣ್ಣ ಈ ದೇಶಕ್ಕೆಲ್ಲ ಈ ಜಗತ್ತಿಗೆ ಸಾರಿದಂಥ ಅಣ್ಣ ಬಸವಣ್ಣರು ಕಾಯಕದಲ್ಲಿ ಅಷ್ಟು ಮಹತ್ವ ಇದೆ ಅಂತ ಬಸವಣ್ಣವರು ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಸಾರಿದ್ದು ಕಾಯಕದಲ್ಲಿ ಕೈಲಾಸ ಕಂಡಂಥ ಶರಣ ತತ್ವಕ್ಕೆ ಇವತ್ತು ದಿವಸ ಕ್ಷೌರಿಕ ವೃತ್ತಿಗೆ ಅವಮಾನ ಮಾಡಿಲ್ಲ, ಕ್ಷೌರಿಕ ವೃತ್ತಿಗೆ ಹೀನಾಯವಾಗಿ ಮಾತಾಡಿಲ್ಲ ಮತ್ತು ಕ್ಷೌರಿಕ ವೃತ್ತಿಗೆ ಅಂತಲ್ಲ, ಇಡೀ ಬಸವಣ್ಣನ ಸಾರಿದರೆ ಕಾಯಕವೇ ಕೈಲಾಸ ಎಂಬ ಆ ಕೈಲಾಸ ಸಿದ್ಧಾಂತವನ್ನು ತತ್ವಕ್ಕೆ ವಿರುದ್ಧವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳ ಮಗನಾದ ಮತ್ತು ಶಿಕ್ಷಣ ಸಚಿವರಾದಂಥ ಕಾಂಗ್ರೆಸ್ನ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರು ಇವತ್ತಿನ ದಿವಸ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೂಡ ಇದು ಈ ಒಂದು ಹೀನಾಯ ಒಂದು ಕೀಳರಿಮೆಯ ಮತ್ತು ಹಗುರವಾಗಿ ಈ ಒಂದು ಕ್ಷೌರಿಕ ವೃತ್ತಿಯನ್ನು ನಿಂದಿಸಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡ ಒಂದು ಹಿಂದುಳಿದ ಜಾತಿಯಲ್ಲಿ ಹುಟ್ಟಿ ಈ ಥರ ಒಂದು ವೃತ್ತಿಯಲ್ಲಿ ಕಾಯಕ ಶರಣರಿಗೆ ಸಮಾಜಕ್ಕೆ ಆಡಬಾರ್ದಂತ ಇವತ್ತಿನ ದಿವಸ ನಾನು ಖಂಡಿಸ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಮುಖಂಡರಾದ ಭಗವಂತ್ ಹಡಪದ್, ಸುನಿಲ್ ಭಾಗಹಿಪ್ಪರ್ಗ, ರುಕ್ಮಿಣಿ ಮಡಿವಾಳ್, ಶರಣು ನಂದೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಶ್ಯಾಮ್ ನಾಟೇಕರ್ ಅವರನ್ನ ವಿಧಾನ ಪರಿಷತ್ಗೆ ನೇಮಕ ಮಾಡುವಂತೆ ಕನ್ನಡ ಪರ ಸಂಘಟನೆ ಮುಖಂಡರ ಆಗ್ರಹ. ಸರ್ಕಾರ ರೈತರನ್ನು ಕಡೆಗಣಿಸುತ್ತಿದೆ, ಸುನಿಲ್ ಮಾನ್ಪಾಡೆ ಆರೋಪ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಶ್ಯಾಮ್ ನಾಟೇಕರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವಂತೆ ಮಾದಿಗ ಸಮುದಾಯದ ಮುಖಂಡ ಕನ್ನಡಪರ ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾದಿಗ ಸಮುದಾಯವು ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿದೆ. ಅಲ್ಲದೆ ಶ್ಯಾಮ್ ನಾಟೇಕರ್ ಅವರು ಸಹ ಕಳೆದ ವರ್ಷದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷದ ಅಭಿವೃದ್ಧಿಗೆ ಹಗಲಿರುಳು ಎನ್ನದೆ ಶ್ರಮಿಸಿದ್ದಾರೆ. ಹೀಗಾಗಿ ಅವರ ನಿಷ್ಠೆ, ಸೇವೆ, ಅನುಭವವನ್ನು ಪರಿಗಣಿಸಿ ವಿಧಾನ ಪರಿಷತ್ ಸ್ಥಾನಕ್ಕೆ ನೇಮಕ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಂತ ಜಗದೇ ಗುತ್ತೇದಾರರಲ್ಲಿ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡ್ತಿರುವಂಥ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಈ ಭಾಗದಲ್ಲಿ ಅನೇಕರನ್ನ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಅನೇಕರನ್ನ ನಿಗಮ ಮಂಡಳಿ ಸ್ಥಾನ ಕೊಟ್ಟರೂ ಕೂಡ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು, ಈ ನಗರದ ಅಭಿವೃದ್ಧಿ ಆಗಿರ್ಬೋದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ದಲಿತರ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ ಅಧಿಕಾರ ಸಿಕ್ಕ ಮೇಲೆ ಬದಲಾವಣೆ ಆಗುವಂಥ ನಾಯಕರನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಬಹಳ ದಿನಗಳಿಂದ ಎಐಸಿಸಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಕಲಬುರಗಿ ಲೋಕಸಭೆಯ ಮೊನ್ನೆ ತಾನೇ ಚುನಾವಣೆ ನಡೆದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ರಾಧಾಕೃಷ್ಣ ದೊಡ್ಡಮನಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಕಾಂಗ್ರೆಸ್ದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪಕ್ಷ ನೀಡಿರುವಂಥ ಅನೇಕ ಚುನಾವಣೆಗಳಲ್ಲಿ ಹಗಲು ರಾತ್ರಿಯಂದೇ ಕೆಲಸವನ್ನು ಮಾಡ್ತಾ ಬಂದಿರುವಂಥ ಮಾದಿಗ ಸಮುದಾಯದ ಹಿರಿಯ ಮುಖಂಡರು ಮತ್ತು ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರ ಹಿತೈಷಿಗಳು ಮತ್ತು ಆಗಿರುವಂಥ ಸನ್ಮಾನ್ಯ ಶ್ರೀ ಶ್ಯಾಮ್ ನಾಟೇಕರ್ ಅವರನ್ನು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಂದ ಆಗಿರ್ಬೋದು ಪತ್ರಿಕೆಗೋಷ್ಠಿ ಮಾಡೋ ಮೂಲಕವಾಗಿ ರಾಜ್ಯ ಸರ್ಕಾರ ಮೇಲೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಾಗಿರ್ಬೋದು, ಹಾಗೆ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಂತ ಜಗದೇ ಗುತ್ತೇದಾರ್ ಮೇಲೆ ಆಗಿರ್ಬೋದು ಮತ್ತು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಮೇಲೆ ಈಗಾಗಲೇ ಒತ್ತಡವನ್ನು ಹೇರಲಾಗ್ತಾ ಇದೆ. ಸೂಕ್ತದಂಥ ಒಂದು ಸ್ಥಾನಮಾನವನ್ನು ಇವತ್ತು ವಿಧಾನ ಪರಿಷತ್ತಿಗೆ ಮಾದಿಗ ಸಮುದಾಯವನ್ನಂತ ಪರಿಗಣಿಸಿ ಅಥವಾ ಈ ಭಾಗದ ಎಲ್ಲ ಜನರ ತೆಗೆದುಕೊಂಡು ಹೋಗುವಂಥ ಒಬ್ಬ ನಿಷ್ಠಾವಂತ ವ್ಯಕ್ತಿಯಂತೂ ಗುರುತಿಸಿ ಅವರಿಗೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮಾಧ್ಯಮ ಮೂಲಕವಾಗಿ ರಾಜ್ಯ ಸರ್ಕಾರ ಮೇಲೆ ಇವತ್ತು ಎಐಸಿಸಿ ಅಧ್ಯಕ್ಷರು ಮತ್ತು ರಾಧಾಕೃಷ್ಣ ದೊಡ್ಡಮನಿಯವರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರಂತ ಜಗದೇ ಗುತ್ತೇದಾರ್ ಮೇಲೆ ಇವತ್ತು ಒಂದು ಮಾಧ್ಯಮ ಮೂಲಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹೋರಾಟಗಾರರಾದ ಸಚಿನ್ ಫರ್ತಾಬಾದ್, ಗೋಪಾಲ್ ನಾಟೇಕರ್, ದತ್ತು ಬಾಸ್ಕಿ, ಜಯರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ದೇಶದ ಬೆನ್ನೆಲುಬು ಎಂದು ರೈತರಿಗೆ ಹೇಳುತ್ತಲೇ ಆಳುವ ಸರ್ಕಾರಗಳು ಅವರ ಬದುಕೆ ಅಸ್ಥಿರ ಮಾಡುತ್ತಿವೆ ಎಂದು ರೈತ ಕಾರ್ಮಿಕ ಹೋರಾಟಗಾರ ಸುನಿಲ್ ಮಾರುತಿ ಮಾನ್ಪಾಡೆ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು,
ಸಾಲದ ಬಾಧೆ, ಬರ ಪರಿಸ್ಥಿತಿ ಕಾರಣಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾಗಿ ವರ್ಷಗಳೇ ಕಳೆದರೂ ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ರೈತರಿಗೆ ದ್ರೋಹ ಬಗ್ದಿದೆ. ರೈತರು ಆತ್ಮಹತ್ಯೆ ಅಥವಾ ಆಕಸ್ಮಿಕ ಮರಣ ಹೊಂದಿದರೆ ಎಫ್ಎಸ್ಎಲ್ ಹಾಕಲು ವಿಳಂಬ, ಕೃಷಿ ಕಂದಾಯ ಇಲಾಖೆ ವರದಿ ನೀಡುವಿಕೆ ವಿಳಂಬ, ಎಸಿ ಕಚೇರಿಯಲ್ಲಿ ವಿಳಂಬ ಧೋರಣೆ ಅನುಸರಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡದೆ ಸತಾಯಿಸುತ್ತಿರುವುದು ಅನ್ಯಾಯದ ಪರಮಾವಧಿ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಕೂಡಲೇ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸಿ ಕಲಬುರಗಿ ಜಿಲ್ಲೆ ಇದುವರೆಗೂ ನಡೆದ 40ಕ್ಕೂ ಅಧಿಕ ರೈತರ ಆತ್ಮಹತ್ಯೆ ಹಾಗೂ ಆಕಸ್ಮಿಕ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕಳೆದ 3 ವರ್ಷದಿಂದ ಇಡೀ ರಾಜ್ಯದಲ್ಲಿ ಶೇಕಡವಾರು 35ರಿಂದ 40% ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಆತ್ಮಹತ್ಯೆ ಆದಂಥ ರೈತರ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದು ಆಕಸ್ಮಿಕ ಮರಣ ಇರ್ಬೋದು ಅಥವಾ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, ಅದು ಮತ್ತು ಈ ಬಣಿಮೆಗಳು ಸುಟ್ಟಿರ್ತಾವಲ್ಲ ಸರ್, ಆ ಬಣಿಮೆಗಳಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಒಟ್ಟಾರೆ ಅಂಕಿ ಸಂಖ್ಯೆ ರಾಜ್ಯದಿಲ್ಲ. ನಾವು ಕಲಬುರಗಿ ಜಿಲ್ಲೆಯ ಭಾಗವಾಗಿ ಒಂದು ಸರಾಸರಿ ತೆಗೆದಾಗ ಮತ್ತು ಅಧಿಕಾರಿಗಳ ಸಂಪರ್ಕ ಮಾಡಿದಾಗ ಇಡೀ ರಾಜ್ಯದಲ್ಲಿ 2021ರಿಂದ ಪರಿಹಾರ ವಿತರಣೆ ಕೊರತೆ ಇದೆ. ಯಾಕೆ ಕೊರತೆ ಇದೆ ಅಂತಂದರೆ ಅಧಿಕಾರಿಗಳ ನಿಷ್ಕಾಳಜಿ. ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ತಾಲೂಕಾ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಎಸಿ ಆಫೀಸ್ ಇರ್ಬೋದು, ಅವರು 6 ತಿಂಗಳ ಒಳಗಡೆ 3 ತಿಂಗಳಿಂದ 6 ತಿಂಗಳ ಒಳಗಡೆ ಅರ್ಜಿ ಸಲ್ಲಿಸಿದಾಗ ಕನಿಷ್ಠ ಒಂದು 6 ತಿಂಗಳೊಳಗಾದರೂ ಅವರು ಪರಿಹಾರ ವಿತರಣೆಗೆ ಅರ್ಜಿ ಅನುಮೋದನೆ ಕಳಿಸ್ಬೇಕಾಗಿತ್ತು. ಎಲ್ಲ ಪಂಚನಾಮಗಳು ಮುಗಿಸಿ DC ಆಫೀಸಿಗೆ ಕಳಿಸ್ಬೇಕಾಗಿತ್ತು. ಮೊದಲೆಲ್ಲ AC ಆಫೀಸುನಲ್ಲಿ ಪರಿಹಾರ ವಿತರಣೆ ಆಗ್ತಿತ್ತು. ಈಗೇನಪ್ಪ ಅಂದರೆ ಎಲ್ಲ ಫೈಲ್ಗಳು DC ಆಫೀಸಿಗೆ ವಿತರಣೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ಈಗ ಡೈರೆಕ್ಟ್ ಡಿಬಿಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ನೇರವಾಗಿ ಡಿಬಿಟ್ ಮಾಡ್ತಾ ಇದ್ದಾರೆ. ಆದರೆ ನೇರವಾಗಿ ಡಿಬಿಟ್ ಮಾಡಬೇಕಾದ್ರೂ ಕೂಡ ಅಧಿಕಾರಿ ಡಿಬಿಟಿ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಿಗ್ತಾ ಇಲ್ಲ. ಯಾಕಂದರೆ 2021 ಮತ್ತು 22, 22, 23ರಲ್ಲಿ ಏನು AC ಆಫೀಸಿಂದ DC ಆಫೀಸ್ಗೆ ಫೈಲ್ ಹೋಗಿವೆ ಸರ್, ಆ ಫೈಲಲ್ಲಿ ಸರಿಯಾದ ರೀತಿ ವಿಳಂಬ ಯಾಕಾಗಿದೆ ಅಂತ ಕೇಳಿದ್ದಾರೆ ಅವ್ರು ಸರ್ಕಾರದವ್ರು. ಯಾವಾಗ DBT ಮಾಡೋ ಪದ್ಧತಿ DC ಆಫೀಸ್ ಮೂಲಕ ನೇರವಾಗಿ ನಡೀತಾ ಇದೆ, ಹಿಂದಿನ ಏನು ಅದೇ ಫಲಾನುಭವಿಗಳಿದ್ದಾರೆ ರೈತರ ಆತ್ಮಹತ್ಯೆ ಯಾಕೆ ವಿಳಂಬ ಧೋರಣೆ ಮಾಡಿದ್ದಾರೆ, 2 ವರ್ಷ 1 ವರ್ಷ ಯಾಕೆ ವಿಳಂಬ ಮಾಡಿದ್ದಾರೆ ಅಂತ ಕಾರಣ ಕೇಳಿ ನೋಟಿಸ್ ಹಾಕಿದ್ದಕ್ಕಾಗಿ ಇವರು ಉತ್ತರ ಕೊಡದೇನೆ ಕನಿಷ್ಠ 1 ವರ್ಷ ಆಯ್ತು ಸರ್. ಯಾವುದೇ ಉತ್ತರ ಇಲ್ಲದೇನೆ ಪತ್ರ ವ್ಯವಹಾರದಲ್ಲಿ ಫಲಾನುಭವಿಗಳ ಅರ್ಜಿಗಳು ಬೆಂಗಳೂರಿಂದ ಕಲಬುರಗಿಯಿಂದ ಬೆಂಗಳೂರಿಗೆ ಇಮೇಲ್ ಮೂಲಕ ಅರ್ಜಿಗಳು ವ್ಯವಹಾರ ಆಗ್ತದೆ ಹೊರತಾಗಿ ಪತ್ರ ವ್ಯವಹಾರ ಆಗ್ತದೆ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 2022 ಮತ್ತು 23, 24ರಲ್ಲಿ ಒಟ್ಟು ಫಲಾನುಭವಿಗಳು ಸರ್ ರೈತರು ಆತ್ಮಹತ್ಯೆ ಬಣಿಮೆಗಳು ಸುಟ್ಟಿರ್ತಕ್ಕಂಥದ್ದು 44 ಪ್ರಕರಣಗಳು ಸರ್. ಅದರಲ್ಲಿ 15 ಪ್ರಕರಣಗಳಿಗೆ ಪರಿಹಾರಧನ ವಿತರಣೆ ಮಾಡಿದ್ದಾರೆ. 23 ಪ್ರಕರಣಗಳು ಬಾಕಿ ಉಳಿದಿವೆ ಸರ್ ಮತ್ತು 6 ಪ್ರಕರಣಗಳು ತಿರಸ್ಕಾರ ಮಾಡಿದ್ದಾರೆ. ಯಾಕಂದರೆ ಸರಿಯಾದ ರೀತಿ ದಾಖಲೆಗಳು ಸಲ್ಲಿಸಿಲ್ಲ ಅಂತೇಳಿ, ಅಧಿಕಾರಿಗಳು ಸರಿಯಾದ ರೀತಿ ಪಂಚನಾಮೆ ಮಾಡಿಲ್ಲ ಅಂತೇಳಿ 6 ಅರ್ಜಿಗಳು ತಿರಸ್ಕಾರ ಮಾಡಲಾಗಿದೆ. ಇದು ಬಣಿಮೆ ಸುಟ್ಟಿರ್ತಕ್ಕಂಥದ್ದು ಸರ್. ಅದ್ರ ಜೊತೆಗೆ ರೈತರು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಒಟ್ಟು 2022 ಮತ್ತು 23, 24 2 ವರ್ಷದಲ್ಲಿ 95 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ 80 ಅರ್ಹ ಅರ್ಜಿಗಳು ಇದ್ದಾವೆ. ಒಟ್ಟು 8 ಪ್ರಕರಣಗಳನ್ನು ತಿರಸ್ಕಾರ ಮಾಡಿದ್ದಾರೆ ಸರ್ಕಾರ. ಯಾಕಂದರೆ ದಾಖಲೆಗಳು ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ 8 ಪ್ರಕರಣ ತಿರಸ್ಕಾರ ಮಾಡಿದ್ದಾರೆ. 84 ಅರ್ಹ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿತ್ತು. ಅದರಲ್ಲಿ 44 ಜನರಿಗೆ ಮಾತ್ರ ಅವರು ವಿತರಣೆ ಮಾಡಿದ್ದಾರೆ, ಪರಿಹಾರ ವಿತರಣೆ ಮಾಡಲಿಕ್ಕೆ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೂ 38ರಿಂದ 40 ಪ್ರಕರಣ ಅಂದರೆ 50% ರೈತರಿಗೆ ಇನ್ನೂ ದುಡ್ಡು ಸಿಕ್ಕಿಲ್ಲ. ಅಂದರೆ ಅಧಿಕಾರಿಗಳು ಎಷ್ಟು ನಿಷ್ಕಾಳಜಿ ವಹಿಸಿದ್ರೆ ರೈತರ ಕುಟುಂಬಗಳಿಗೆ ಪರಿಹಾರ ಕೊಡೋ ಸಲುವಾಗಿಯೂ ಕೂಡ ಅರ್ಜಿ ವಿಲೇವಾರಿ ಮಾಡೋಕ್ಕಾಗಲ್ಲ ಅಥವಾ ಅವ್ರಿಗೆ ಏನು ಅದಕ್ಕೂ ಕೂಡ ಮೇನಿಮೇಷನ್ ಅನ್ನಿಸ್ತಾರೆ. ಅಂದರೆ ಇವ್ರು ರೈತರ ಪರವಾಗಿ ಎಷ್ಟು ಕೆಲಸ ಮಾಡ್ತಿದ್ದಾರೆ, ಅಗ್ರಿಕಲ್ಚರ್ ಇರ್ಬೋದು, ಕಂದಾಯ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, AC ಆಫೀಸ್ನವ್ರು ಇರ್ಬೋದು, RI VI ತಹಸೀಲ್ದಾರರು ಮತ್ತು ಕೃಷಿ ಅಧಿಕಾರಿಗಳು ಪ್ರತಿನಿತ್ಯ ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಾರೆ, ಸುದ್ದಿ ಮಾಡ್ತಾರೆ. ಆದರೆ ಅವರ ಕಚೇರಿಯಲ್ಲಿ ಪರಿಹಾರ ಧನಕ್ಕೆ ಇರ್ತಕ್ಕಂಥ ಅರ್ಜಿಗಳು ವಿಲೇವಾರಿ ಮಾಡಲಿಕ್ಕೆ ಅವ್ರ ಕೈ ಆಗ್ತಾ ಇಲ್ಲ ರೈತರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಚಂದು ಜಾಧವ್, ಶಾಂತಪ್ಪ ಪಾಟೀಲ್, ಮಹಾಲಿಂಗಪ್ಪ ಪಾಟೀಲ್, ವಿಠಲ್ ಪೂಜಾರಿ, ಸೋಮಶೇಖರ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂದೂ ಯುವತಿಯರ ರಕ್ಷಣೆಗೆ ಶ್ರೀರಾಮ ಸೇನೆಯಿಂದ ಸಹಾಯವಾಣಿ ಸ್ಥಾಪನೆ, ಆಂದೋಲಶ್ರೀ ಸುದ್ದಿಗೋಷ್ಠಿ. ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಆರೋಪಿಗಳ ಗಡಿಪಾರಿಗೆ ಸಜ್ಜನ್ ಮಲ್ಲೇಶಿ ಒತ್ತಾಯ. ಸಚಿವ ಮಧು ಬಂಗಾರಪ್ಪ ಹೇಳಿಕೆಗೆ ಈರಣ್ಣ ಹಡಪದ್ ಆಕ್ರೋಶ.
ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.